ಊಟ 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 ಗ್ರಾಮೋಫೋನಿಗೆ ಗೆರೆ ಬಿದ್ದಂಗೆ. ಮೊದ್ಲು ಗ್ರಾಮೋಫೋನ್ ಅಂತ ಇರ್ತಲ್ಲ, ಅದು ಗೆರೆ ಬಿದ್ರೆ ಅದು ಮುಂದೆ ಹೋಗುದೇ ಇಲ್ಲ. ಊಟ 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 ಇದು ದೊಡ್ಡ ಲೋಪ, ಇದು ಒಪ್ಲೇಬೇಕಾದ ವಿಷಯ. ಉಪ್ಪೂರು ಕಾಳಿಂಗನವರದ್ದು ಇಡೀ ವಾಕ್ಯ ಹೇಳ್ತೀನಿ, ಊಟದಲ್ಲಿ ಬಲು ನಿಪುಣನೆಂಬುದ ಬಲ್ಲೆ, ಇಡೀ ವಾಕ್ಯ. ಅದರಲ್ಲಿ ನಿಜವಾಗಿ ಕಲಾವಿದನಾದವ ಸ್ಥಾಯಿ ಭಾವ ಮತ್ತು ಸಂಚಾರ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಲಾಸ್ಟ್ ಕಾಪಿ ಇಟ್ಕೊಂಡು ಬರುವ ಅಷ್ಟು ಭಾಗವತನೇ. ಆದ್ರಿಂದ ಭಾಗವತ ಪ್ರಧಾನ ವೇಷಧಾರಿ. ಈ ಒಂದು ಜಿಜ್ಞಾಸೆ ಉಂಟಲ್ಲ, ಯಕ್ಷಗಾನಕ್ಕೆ ನಿರ್ದೇಶಕ ಬೇಕು ಎನ್ನುವ ಒಂದು ವಾದ. ಹೌದು, ಯಕ್ಷಗಾನಕ್ಕೆ ಅಂತಲ್ಲ, ನಾಟಕಕ್ಕೆ, ಸಿನಿಮಾಕ್ಕೆ, ಒಂದು ಮನೆ ಕಟ್ಟುವುದಿದ್ರು ಎಂಜಿನಿಯರ್ ನಿರ್ದೇಶಕ, ಪ್ರತಿ ಒಂದಕ್ಕೂ ನಿರ್ದೇಶಕ ಅನ್ನೋದು ಬೇಕೇ ಬೇಕು. ಆದ್ರೆ ಯಕ್ಷಗಾನಕ್ಕೆ ಯಾವ ನಿರ್ದೇಶಕ ಹೇಳುವ ಪ್ರಶ್ನೆ. ಈಗ ಮೂರನೇ ಒಬ್ಬ ನಿರ್ದೇಶಕ ಆದ ಅಂತಾದ್ರೆ, ಮೊದಲನೇದಾಗಿ ಯಕ್ಷಗಾನ ಪ್ರಸಂಗವೇ ಅವನಿಗೆ ಗೊತ್ತಿರುವುದಿಲ್ಲ. ಯಕ್ಷಗಾನದ ಸಾಹಿತ್ಯದ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಂತ ಸಾಹಿತ್ಯ ಯಕ್ಷಗಾನದಲ್ಲಿ ಉಂಟು. ಸುಲಭದ ಸಾಹಿತ್ಯ ಅಲ್ಲ. ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಮತ್ತೆಂತ ನಿರ್ದೇಶಕ? ಆದ್ರಿಂದ ಯಕ್ಷಗಾನದಲ್ಲಿ ಮೊದಲ ಹಳೆ ಕಾಲದಲ್ಲಿ ಹೇಗಿತ್ತೋ ಭಾಗವತನೇ ನಿರ್ದೇಶಕ, ಪ್ರಧಾನ ಪಾತ್ರಧಾರಿ ಭಾಗವತನೇ. ಭಾಗವತ ಹೇಳಿದಾಗೆ ದೊಡ್ಡ ಕಲಾವಿದರು ಕೇಳಲೇಬೇಕು. ನಾನು ಬೇರೆ ಹೇಳಿದ್ರೆ ಕೇಳಿದ್ದೇನೆ, ದೊಡ್ಡ ದೊಡ್ಡ ಕಲಾವಿದ್ರೆ ಇಲ್ಲ, ನಾವು ಸಮಾಲೋಚನೆ ಮಾಡಬೇಕು, ನಮ್ಮ ಮನೋಸ್ಥಿತಿಯನ್ನ ತಿಳಿದು ಭಾಗವತ ಹಾಡಬೇಕು, ಇದನ್ನು ಕೇಳಿದೆ. ಹೌದು, ಆದರೆ ಪ್ರಸಂಗದ ಭಾವವನ್ನ ಮೊದಲು ತಿಳಿಯುವ ಭಾಗವತ, ಆ ಪ್ರಸಂಗದ ಭಾವಕ್ಕೆ ಸರಿಯಾದಂತ ರಾಗವನ್ನ ಸಂಯೋಜಿಸುವ ಭಾಗವತ, ಒಂದು ಪಾತ್ರ ಮಾಡುವಂತ ವೇಷಧಾರಿಯ ಸಾಮರ್ಥ್ಯವನ್ನು ತಿಳಿಯುವ ಭಾಗವತ. ಯಾವ ಕಲಾವಿದನಿಗೆ ಹೇಗೆ ನಾವು ಪದ್ಯ ಹೇಳಿದ್ರೆ ಪರಿಣಾಮ ಆಗ್ತದೆ, ಯಾವ ಕಲಾವಿದನಿಗೆ ಎಷ್ಟು ಕಡಿಮೆ ಮಾಡಬೇಕು, ಇದಷ್ಟನ್ನು ಇಡೀ ರಂಗವನ್ನ ನಿರ್ದೇಶಿಸುವ, ನಿಯಂತ್ರಿಸುವ ಭಾಗವತ. ಆದ್ರಿಂದ ಯಕ್ಷಗಾನಕ್ಕೆ ಬೇರೆ ನಿರ್ದೇಶಕರು ಬಂದ್ರೆ ಪ್ರಯೋಜನ ಆಗುದಿಲ್ಲ. ಇದು ನನ್ನ ಅಭಿಪ್ರಾಯ. ಈಗ ಯಾರು ಭಿನ್ನಾಭಿಪ್ರಾಯ ಬೇಕಾದ್ರೂ ಹೇಳಿ. ಭಾಗವತ ಬೇಕಾದ್ರೆ ಸಣ್ಣವನೇ ಆಗ್ಲಿ, ಅವ ಬೇಕಾದ್ರೆ ಚೂರು ತಪ್ಪಲಿ, ಆದ್ರೆ ಭಾಗವತನಂತೆ ಕಲಾವಿದ ಹೋಗ್ಬೇಕು. ನೀವು ಕಲಾವಿದ ದೊಡ್ಡ ಕಲಾವಿದನೇ ಆಗ್ಲಿ, ಕೊನೆ ಚೌಕಿಗೆ ಬಂದ ಮೇಲೆ ಸಮಾಲೋಚನೆ ಮಾಡಿ, ಇದು ಸರಿ ಆಗ್ಲಿಲ್ಲ, ನಾಳೆ ಹೇಗೆ ಮಾಡುವ. ಆದ್ರೆ ರಂಗಸ್ಥಳದಲ್ಲಿ ಭಾಗವತ ಪ್ರಥಮ, ಅವನ ನಿರ್ದೇಶನದಂತೆ ಉಳಿದ ಕಲಾವಿದರು ಹೋಗ್ಲೇಬೇಕು. ಮತ್ತೆ ಬೇರೆ ನಿರ್ದೇಶಕರು ಬಂದ್ರೆ ಯಕ್ಷಗಾನ ಪ್ರಯೋಜನ ಆಗುದಿಲ್ಲ. ಒಳ್ಳೆ ಮಾತು, ಇದು ನನ್ನ ಅಭಿಪ್ರಾಯ. ಅದು ನೌಡ್ರ ಉಪ್ಪೂರು ನೌಡ್ರ ಕಾಲ ನಂತರದಲ್ಲದು ಲೋಪ ಆಗಿದೆ ಸ್ಥಿತಿಗಳು. ಅಲ್ಲ, ಲೋಪ ಆಗಿದ್ದ. ಈಗ ಉಪ್ಪೂರದ್ದು ಹಾಗೆ, ಅದು ರಂಗ ನಿಯಂತ್ರಣವೂ ಹಾಗೆ. ಉಪ್ಪೂರು ನಾನು ಉಪ್ಪೂರು ಸಂಘ ಇದ್ದವನೇ. ಅವ್ರದ್ದು ರಂಗ ನಿಯಂತ್ರಣ, ರಂಗದ ಶಿಸ್ತು, ಅದು ಅದೇ ಕಾಳಿಂಗನವರು ಬಂದಿರ್ಬೇಕು ಹೆಚ್ಚಾಗಿ. ನನಗೆ ಗೊತ್ತಿಲ್ಲ, ಅವ್ರ ಶಿಷ್ಯರಾದ್ರಿಂದ ಅದು ಬಂದಿರ್ಬೇಕು. ಅವರಲ್ಲಿರುವಂತ ಲೋಪ ಅವರಿಗೆ ಕಾಳಿಂಗನವರಷ್ಟು ಸ್ವರ ಸಂಪತ್ತಿಲ್ಲ. ಅದನ್ನ ಕಾಣಿಸದೆ ಆಟವನ್ನು ಉಠಾವ ಮಾಡುವಂತ ಭಾಗವತರು, ಪೂರ್ವ ಭಾಗವತರು. ಏನು ರಂಗದ ಬೇಕಾಗುವುದು, ಯಾವ ಕಲಾವಿದರನ್ನ ಹೇಗೆ ನಡೆಸಬೇಕು. ಮತ್ತೆ ಕಾಳಿಂಗನವರು ಪೂರ್ವ ಭಾಗವತರು ಮತ್ತೊಂದು ಸ್ಪೆಷಲ್ ಏನು ಕೇಳಿದ್ರೆ, ನಮ್ಮ ಉತ್ತರ ಕನ್ನಡದಲ್ಲಿ ರಿಪಿಟೇಷನ್ ಹೆಚ್ಚು, ಇಲ್ಲಿ ರಿಪಿಟೇಷನ್ ಕಡಿಮೆ. ಮತ್ತೆ ಉತ್ತರ ಕನ್ನಡದಲ್ಲಿ ಇಡೀ ವಾಕ್ಯವನ್ನು ಹೇಳುವುದಿಲ್ಲ, ಶಬ್ದವನ್ನು ಹೇಳುವುದು. ಊಟದಲ್ಲಿ ಬಲು ನಿಪುಣನೆಂಬುದ ಬಲ್ಲೆ, ಸಾಕು ಆಚಾಟವನ್ನು ಬಿಡು ಪರಾಕ್ರಮದ ಇದ್ರೆ. ಊಟ 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 ಗ್ರಾಮೋಫೋನಿಗೆ ಗೆರೆ ಬಿದ್ದಂಗೆ. ಮೊದ್ಲು ಗ್ರಾಮೋಫೋನ್ ಅಂತ ಇರ್ತಲ್ಲ, ಅದು ಗೆರೆ ಬಿದ್ರೆ ಅದು ಮುಂದೆ ಹೋಗುದೇ ಇಲ್ಲ. ಊಟ 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 ಇದು ದೊಡ್ಡ ಲೋಪ, ಇದು ಒಪ್ಲೇಬೇಕಾದ ವಿಷಯ. ಉಪ್ಪೂರು ಕಾಳಿಂಗನವರದ್ದು ಇಡೀ ವಾಕ್ಯ ಹೇಳ್ತೀನಿ,
ಊಟದಲ್ಲಿ ಬಲು ನಿಪುಣನೆಂಬುದ ಬಲ್ಲೆ ಇಡೀ ವಾಕ್ಯ. ಅದರಲ್ಲಿ ನಿಜವಾಗಿ ಕಲಾವಿದನಾದವ ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವವನ್ನು ಹುಡುಕಿಕೊಂಡು ಅಭಿನಯ ಮಾಡಬೇಕು. ಅದು ಕಲಾವಿದನಿಗೆ ಜವಾಬ್ದಾರಿ. ಅದು ಎಷ್ಟೋ ಜನ ಹೇಳ್ತಾರೆ, ಅವ್ರು 2ನೇ ಸಲ ಹೇಳ್ತಾರೆ ಮತ್ತೆ ಹೇಳುವುದಿಲ್ಲ. ಅದೊಂದು ಅವರ ಊಟ ಹೇಳುದು ಇಡೀ ವಾಕ್ಯ ಹೇಳ್ಬಿಡ್ತಾರೆ, ನಾವೆಂತ ಅಭಿನಯ ಮಾಡುದು. ಇದು ಆಕ್ಷೇಪವನ್ನು ನಾನು ಕೇಳಿದ್ದೇನೆ. ಆದ್ರೆ ಆಕ್ಷೇಪಕ್ಕೆ ಅರ್ಥ ಇಲ್ಲ, ಉರುಳೇ ಇಲ್ಲ. ಇಡೀ ವಾಕ್ಯ ಬರಬೇಕು. ಇಲ್ಲದ್ರೆ ನಾವು ಅಭಿನಯ ಮಾಡುವಾಗ ಗೊತ್ತಾಗದೇ ಇರಬಹುದು, ಕೊನೆಗೆ ಬರೀದೇ ಪದ್ಯ ಕೇಳಬೇಕು. ಅಷ್ಟೇ. ಆವಾಗ ಎಂತ ಬರೀ ಊಟ ಎಷ್ಟು ಅಭಾಸ. ಇದು ಪೂರ್ವಭಾವತರು ಮತ್ತು ಕಾಳಿಂಗನವರು ಯಾವ ಕಾಲಕ್ಕೂ ಹಾಗೆ ಮಾಡುವುದಿಲ್ಲ. ಇದು ಇಡೀ ವಾಕ್ಯ ಊಟದಲ್ಲಿ ನಿಪುಣ ಊಟದಲ್ಲಿ ಬಲು ನಿಪುಣನೆಂಬುದ ಬಲ್ಲೆ. ಸಾಕು. ಇದು ಒಂದು ವಾಕ್ಯ. ಕಡೆಗೆ ಸಾಕು ವಾಚಾಟವನ್ನು ಬಿಡು ಪರಾಕ್ರಮ. ಇದು ಒಂದು ವಾಕ್ಯ. ಇಲ್ಲಿ ನಾವು ಊಟ ಮಾಡ್ಲಿ, ಊಟದಲ್ಲಿ ಬಲು ನಿಪುಣ ಅಷ್ಟಕ್ಕೂ ಒಂದೇ ಸಲಕ್ಕೆ ಅಭಿನಯ ಮಾಡ್ಲಿಕ್ಕೆ ಆಗುದಿಲ್ಲ. ಊಟದಲ್ಲಿ ಬಲು ನಿಪುಣ 2-3 ಸಲ ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಕೊನೆಗೆ ಬಲು ನಿಪುಣನೆಂಬುದ ಬಲ್ಲೆ ಸಾಕು, ಕೊನೆಗೆ ಮಾಡ್ಲಿ ಅದನ್ನ. ಸ್ಥಾಯಿ ಭಾವ ಸಂಚಾರಿ ಭಾವವನ್ನು ಹುಡುಕೊಂಡು ಮಾಡ್ಬೇಕಾದ ಕೆಲಸ ಬಿಟ್ರೆ ಭಾಗವತರು ಹೇಳಲಿಲ್ಲ ಅಂತ ಹೇಳುದಲ್ಲ. ಕಾಳಿಂಗನವರು ಎಂತ ದಿಗ್ಗಜ ಬಂದ್ರು ಹೇಳುದಿಲ್ಲ. ಇಲ್ಲ 2ನೇ ಸಾರಿ ಅದೇ ಸಾಕಾಗುತ್ತೆ ಅಂತ. ಈಗ ನಾವೆಲ್ಲ ಕಾಳಿಂಗನವ್ರ ಪದ್ಯದಲ್ಲಿ ಹೆಸರಿಗೆ ಬಂದವರಲ್ವಾ, 2ನೇ ಸಾರಿ ಏನು ಕೊರತೆ ಆಗಿತ್ತು? 5 ಸಾರಿ ಎಲ್ಲ ಇಲ್ಲವೇ ಇಲ್ಲ. ದುಃಖದ ಪದ್ಯ ಅರ್ಧ ಗಂಟೆ ಎಲ್ಲ ಹೇಳ್ತಾ ಇರುವುದು ಅಲ್ಲ. ನನ್ನ ಅಪ್ಪ ಯಾರು ಕೇಳಲಿಕ್ಕೆ ಬಂದ್ರೆ ಭಾಗವತರು ಈಗ ಅರ್ಧ ಗಂಟೆ ಹೇಳ್ತಾರೆ. ರೂಪಕೈಕ ಕ್ವಾರೆ ವಿಷಯ ಅಂತ ಬೇಕಾದ್ರೆ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮನಿ ಹೇಳಲಿಲ್ಲ ಅಂತ. ಇದ್ರ ಭಾವವೇ ಗೊತ್ತಾಗುದಿಲ್ಲ. ಇದು ಕುಣಿಯುವ ಪದ್ಯ ಅಲ್ಲ, ವಿಸ್ತಾರ ಮಾಡಿ ಹೇಳುವ ಪದ್ಯ ಅಲ್ಲ. ಅದ್ರ ಭಾವ ಏನು ಅದು ತಿಳ್ಕೊಂಡು ಹೇಳ್ಬೇಕು. ಅದು ಕಾಳಿಂಗನವ್ರ ಕಾಲಕ್ಕೆ ಮುಗಿದೋಯ್ತು, ಹೌದು. ಅವರ ಇನ್ನು ಸಿಗುವುದಿಲ್ಲ. ಅದು ಅವರ ನಂತರ ಬಂದ ಕೆಲವು ಅಪಸವ್ಯಗಳು. ಅದು ಕಾರಣ ಏನಂತಂದ್ರೆ ಭಾಗವತ ಸರ್ವ ಸಮರ್ಥನಾಗಿದ್ರೆ ಈಗಲೂ ಆಗ್ತದೆ, ಕಲಾವಿದ ಹೆದರ್ತಾರೆ. ಮತ್ತೆ ಯಾವ ಕಾಲಕ್ಕೂ ಭಾಗವತ ಸಣ್ಣವೇ ಆಗ್ಲಿ, ಕಲಾವಿದ ಹೇಳಿದಾಗ ಭಾಗವತ ಕೇಳುವುದಲ್ಲ. ಹೌದು. ಭಾಗವತನ ನಡೆಯೋಕೆ ಕಲಾವಿದ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಎಲ್ಲಾ ಕಾಲಕ್ಕೂ ಅನ್ನುವೇ ಅದು. ಅವ ಎಷ್ಟು ದೊಡ್ಡ ಕಲಾವಿದನೇ ಆಗ್ಲಿ, ಭಾಗವತ ಸಣ್ಣವನೇ ಆಗಿರ್ಲಿ, ಅವ ನಿರ್ದೇಶಕ. ಈಗ ಪಿಕ್ಚರ್ನಲ್ಲಿ ಎಂತೆಂತ ದೊಡ್ಡ ಕಲಾವಿದರು ಸಣ್ಣ ನಿರ್ದೇಶಕರನ್ನ ಕೇಳಲೇಬೇಕಲ್ಲ. ಹೌದಪ್ಪ. ಅದು ನಿರ್ದೇಶನದ ಸ್ಥಾನದ ಗೌರವ. ಅದು ಹಾಗೆ ಭಾಗವತರ ಸ್ಥಾನ ನಿರ್ದೇಶಕ ಸ್ಥಾನ, ಅದು ಗೌರವ ಕೊಡ್ಲೇಬೇಕು. ಹೆಚ್ಚು ಕಡಿಮೆ ಆದ್ರೆ ಸಮಾಲೋಚನೆ ಮಾಡುವ, ಸಮಾಲೋಚನೆ ಮಾಡುವ. ಆದ್ರೆ ಅದ ಭಾಗವತ ಹೇಳಿದಾಗೆ ಹೋಗ್ಬೇಕು, 100%. ಅದು ಮಾತ್ರ ಯಾವ ಕಾಲಕ್ಕೂ ತಿದ್ದುಪಡಿ. ಈಗ ಸಮಸ್ಯೆ ಆದ ಕಲಾವಿದ ಹೇಳ್ದಂಗೆ ಭಾಗವತ ಕೇಳ್ತಾ ಇದ್ದಾನೆ. ಸಮಸ್ಯೆ ಆದದ್ದಲ್ಲಿ ಭಾಗವತ ನನಗೆ ಅದೊಂದು ಏಕತಾಳ ಬೇಡ, ತ್ರಿವಿಡ ಏಕಕೋರೆ ಮಾಡ್ತಾರೆ. ಭಾಗವತ ಇಲ್ಲ ಹೇಳ್ಬೇಕು, ಭಾಗವತ ಇಲ್ಲ, ಅದು ಕ್ರಮ ಅಲ್ಲ. ನಾನು ಹೇಳುದೀಗೆ ಇದು ಲಿಸ್ಟಿನಿಂದ ಹಿಡಿದು ರಂಗದ ಪ್ರಕ್ರಿಯೆಯವರೆಗೆ ಭಾಗವತ ನಿಯಂತ್ರಣ ಇರುತ್ತೆ. ಅದು ಕೆಲವೊಮ್ಮೆ ಈ ಯಜಮಾನರಿಗೆ ತೊಂದರೆ ಆಗೋದು, ಇಂಥದ್ದೆಲ್ಲ ಅಪಸವ್ಯಗಳು ಶುರುವಾಯ್ತು. ಅದು ನೋಡಿ, ಕಾಳಿಂಗನವರು ಇದ್ದಾಗ ಯಾಕೆ ತೊಂದರೆ ಆಗ್ಲಿಲ್ಲ, ಉಪ್ಪುರ್ ಭಾಗವತರು ಇದ್ದಾಗ ಯಾಕೆ ಆಗ್ಲಿಲ್ಲ? ಅವಾಗ್ಲೂ ಯಜಮಾನರು ಇದ್ರಲ್ಲ, ಅವರೇ ಯಜಮಾನರು, ಇವರೇ ಯಜಮಾನರು ಇದ್ರಲ್ಲ, ಅವಾಗ ಯಾಕೆ ಆಗ್ಲಿಲ್ಲ? ಅದ್ರ ಕಾರಣ ಏನಂತಂದ್ರೆ ಭಾಗವತರಲ್ಲಿ ಸಾಮರ್ಥ್ಯ ಕಡಿಮೆ. ಅದೇ ಒಂದು ಕಾರಣ. ಒಂದು. 2ನೇದಾಗಿ ನಾವು ಹೇಳಿದಾಗ ಭಾಗವತ ಕೇಳಬೇಕು ಅನ್ನೋ ಭಾವವು ಕಲಾವಿದರಲ್ಲಿ ಬಂದಿದೆ. ಅದೇ ಎರಡೂ ತಪ್ಪೆ. ಭಾಗವತ ಹೆಚ್ಚು ಕಡಿಮೆ ಆದ್ರೂ ಸಹಿತ ನಿರ್ದೇಶಕ ಭಾಗವತನೇ ಅವ್ನು ಬಿಡಬೇಕು. ಅದು ಏನಿದ್ರು ರಂಗವನ್ನು ಆಳುವ ಭಾಗವತ, ಕಲಾವಿದ ಆಮೇಲೆ. ಆದ್ಮೇಲೆ ಅಲ್ಲ, ನೌಡ್ರ ಕಾಲ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ. ಅದು ಕಾರಣ ಕಲಾವಿದ ಹೇಳ್ದಂಗೆ ಭಾಗವತ ಕೇಳಿದ ಬಂದಿದ್ದರಿಂದ ಇಷ್ಟೆಲ್ಲ ಅಪಸವ್ಯ ಉಂಟಾದ. ಈಗ ಎಲ್ಲಿ ಆ ಭಾಗವತರು ಅಷ್ಟು ಪದ್ಯ ಹೇಳದೇ ಇದ್ರೆ, ಆ ಭಾಗವತರು ನಮಗ್ ಪದ್ಯ ಹೇಳುದಿಲ್ಲ, ನಾವು ಮೇಳಕ್ ಬರುದಿಲ್ಲ ಅವಾಗ ಯಜಮಾನ ಧೈರ್ಯ ಮಾಡ್ಬೇಕು. ಇಲ್ಲ, ಭಾಗವತರು ಹೇಳ್ದಂಗೆ ನೀವು ಹೋಗ್ಲೇಬೇಕು. ಈಗ ಒಬ್ಬ ಕಲಾವಿದ ಬರುವುದಿಲ್ಲ ಅಂದ್ರೆ ಮೇಳ ನಿಲ್ಲುವುದಿಲ್ಲ, ಅವ ಅಲ್ಲರು ಮತ್ತೊಬ್ಬ. ಅದು ಗಟ್ಟಿ ಭಾಗವತ ಯಾವ ಕಾಲಕ್ಕೂ ಈಗಲೂ ಸಹಿತ ಗಟ್ಟಿ ಭಾಗವತನೇ ಬೇಕು. ದೊಡ್ಡ ದೊಡ್ಡ ಕಲಾವಿದರಲ್ಲಿ ಭಾಗವತರು ಗಟ್ಟಿ ಇಲ್ದಿರಲಿ ನೋಡುವ ಆಟ ಹೆಂಗಾಗ್ತದೆ.
ಗಟ್ಟಿ ಭಾಗವತ ಬೇಕು. ಪ್ರಥಮ ಸ್ಥಾನ ಯಾವ ಕಾಲಕ್ಕೂ ಭಾಗವತ ಬೇಕು. ಭಾಗವತರಿಗೆ ಆ ಸ್ಥಾನವನ್ನ ಆ ಸ್ಥಾನಕ್ಕೊಂದು ಪೋಷಣೆ ಇದು ನಮ್ಮ ಗುರುಗಳು ಒಪ್ಪೋರು ನಾವ್ರು ಈಗ ಈ ಪ್ರಾಂತ್ಯದಲ್ಲ ಅದು ಪ್ರಶ್ನೆ ಇಲ್ಲ. ಅವರನ್ನು ಅಲ್ಲಾಡ್ಸ್ಲಿಕ್ಕೆ ಯಾರ ಹತ್ರ ಆಗುವುದೂ ಇಲ್ಲ. ಮತ್ತೆ ಯಾವ ಕಾಲಕ್ಕೂ ಮುಂದೂ ಹೀಗೆ ಹೋಗ್ಬೇಕು. ಭಾಗವತ ನಿರ್ದೇಶನದಂತೆ ಯಕ್ಷಗಾನ ನಡಿಬೇಕು. ಇದು ನಾನು ಕಂಡುಕೊಂಡು ಸತ್ಯ. ಉಳಿದವ್ರಿಗೆ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ? ನಾನು ಭಾಗವತರಿಗೆ ಹೋದಾಗ ಹೋಗ್ಬಿಡ್ತೇನೆ. ನಾನು ಈಗಲೂ ಸಹಿತ ಏನೇ ವಿಚಾರ ಇದ್ರು ಅದು ಹೊರಗೆ. ಹೌದು, ಭಾಗವತರ ಹೋದಂಗ ಹೋಗ್ಬಿಡ್ತೇವೆ. ಒಂದ್ ಎರಡು ಪದ್ಯ ಕೇಳ್ಕೊಳ್ಳೋ ಗೊತ್ತಾಗ್ತದೆ ಇವ್ರ ನಡೆ ಹಾಗೆ ನಂಗೆ ಅಂದಾಜ್ ಆಗ್ತದೆ. ಅವ್ರ ನಡೆಗೆ ಸರಿಯಾಗಿ ಹೊಂದ್ಕೊಂಡ್ ಬಿಡ್ತೀವಿ. ನಮ್ಮ ನಡೆಗೆ ಭಾಗವತ ಹೊಂದ್ಕೊಳ್ಳೋದಲ್ಲ, ಭಾಗವತ ನಡೆ ನಾವು ಹೊಂದ್ಕೊಳ್ಳೋದು. ನಾನು ಅದನ್ನ ನಡೆಸ್ಕೊಂಡು ಬಂದಿದ್ದೇನೆ. ಅದನ್ನ ನನಗೆ ಸರಿ ಅಂತ ಅನ್ಸಿದೆ. ರಂಗದ ಪ್ರಕ್ರಿಯೆಯಲ್ಲೂ ಹಾಗೆ ಇವರದ್ದ ಭಾಗವತ ಹೇಗಿದ್ದಾನೆ ಹೌದು, ಡಿಪೆಂಡ್ ಹಾಗೆ. ನಾನು ನೋಡಿದೆ, ನಾನು ಎಷ್ಟೋ ವರ್ಷ ನಾವು ಒಟ್ಟಿದ್ದು ಅವಾಗ ಸಮೇತ ಅತಿಥಿ ಕಲಾವಿದರು ಬಂದ್ರು, ರಾಮಾನಂದೊಂದು ನಡಿಯಂದ್ ನಮಗೂ ಸ್ವಲ್ಪ ಪರಿಚಯ ಇತ್ತು. ಹೇಗಿದ್ದಾರೆ ಮೂಡ ಅಂತ ಗೊತ್ತಾಗ್ತಿಗೆ ಪ್ರವೇಶ ಆದ್ಮೇಲೆ ಗೊತ್ತಾಗತ್ತೆ ಇವತ್ತಿನ ಕೆಲಸ ಇಷ್ಟಿರ್ತದೆ ಇವತ್ತು. ಶಾರ್ಟ್ ಮಾಡ್ಬೇಕು ಅಂತ ಹೇಳಿ ಆಯ್ತು. ನಾವ್ ಯಾವ್ದೋ ಒಂದು ಎಷ್ಟು ಶಾರ್ಟ್ ಹಾಗಂತ ಅವಸ್ಥಿತ್ವ ಮಾಡಿ ರುದ್ರಕೋಪ ಅಂತಲ್ಲ ಕಟ್ಟೆಯಲ್ಲಿ ಟೈಮ್ ಹೆಚ್ಚಾಯ್ತು ಅಂತ ಆಗಿರ್ಬೇಕು. ಫಾಸ್ಟ್ ಚಂದ ಅಷ್ಟು ಫಾಸ್ಟ್. ನಾವಿಬ್ರು ಮೊದಲೇ ಮಾತಾಡ್ಬೋದು ಮಯ್ಯ ನಾವ್ ಇವತ್ತು ಫಾಸ್ಟ್ ಹೋಗುದವಾ ಅಷ್ಟೇ ನಾವು ಮಾತಾಡೋದು, ಹೆಚ್ಚಿಗೆ ಇಲ್ಲ, ಮತ್ತೆ ಎಂತದ್ದು ಇಲ್ಲ. ಕಡೆಗೆ ಭಾಗವತ ಹೋದ್ರೆ ನಾವು ಹೋಗಿದ್ದೇವೆ ಚಂದ. ನಾವು ಭಾಗವತ ಸೂಪರ್ ಸೂಪರ್ ಅಂದ್ರೆ ರುದ್ರಗೋಪನ ಏನು ಲೋಪ ಇದೇ ಬೇರೆ ವ್ಯವಸ್ಥೆ ಬೇರೆ ಇದೆ. ಹೋಗುವ ರೀತಿ ಅಷ್ಟು ಚಂದ ಆಗಿದೆ. ಮತ್ತೆ ಚಾಲುಗಳು ನೋಡಿ, ಕಾಳಿಂಗನಾಡಲ್ಲಿ ಇರುವ ಪೂರ್ವಾವತ್ರ ಇರುವಾಗ ಒಮ್ಮೆ ಮಾತ್ರ ಚಾಲು. ಒಂದು ಪದ್ಯಕ್ಕೆ ಮೂರ್ ಸಾರಿ ಚಾಲು ಹಾಕಿದ್ರೆ ಮತ್ತೆ ದಿತ್ತೋಮ್ ತತ್ವ ಒಂದು ಪದ್ಯ ಮೊದಲನೇ ಚಾಲು ನಿಧಾನ ಇದ್ರೆ ಎರಡನೇ ಪದ್ಯ ಮತ್ತೆ ನಿಧಾನ ಇಲ್ಲ, ದಿತ್ತೋಮ್ ತತ್ವಂ ಅಷ್ಟೇ ಮುಗಿತಲ್ಲಿ. ಇಡೀ ರಾತ್ರಿಗೆ ಒಂದು ಪದ್ಯ ಎರಡು ಪದ್ಯ ಕಾಣಿಸ್ಕೊಳ್ಳು ಅಷ್ಟೇ ಅಷ್ಟೇ. ಆ ಬೆಳಗ್ಗೆ ಈಗ ಕಾಳಿಂಗನವರು ಎರಡೇ ಸಾರಿ ಹೇಳುದು, ನಾವೆಲ್ಲ ಕಾಣಿಸ್ಕೊಳ್ಳಿಲ್ಲ ಒಂದ್ ಹಾಕೊಳ್ಳೋದು. ಮತ್ತೆ ಈಗ 4 ಸಲ 5 ಸಲ ಹೇಳಿ ಕಾಣಿಸ್ಕೊಂಡಿದ್ದೆ ನಾವು. ಮತ್ತೆ ಈ ಶಾರ್ಟ್ ಪದ್ಯಗಳು ಇರ್ತದೆ. ಈಗ ನಮ್ಮ ಗದಾ ಯುದ್ಧದಲ್ಲಿ ಕೃಷ್ಣನಿಗೆ ಕೇಳು ಧರ್ಮಜ ಮಾತ, ಅದೆಲ್ಲ ಸೀದಾ ಸಾದಾ ಹೇಳೋ ಪದ್ಯ ಕಾಣುದಿಲ್ಲ ಹೋಗಿತ್ತ ಕಲಾವಿದ. ಮತ್ತೆ ಈಗ ಎಲ್ಲಿಗೆ ಬಂದಿದೆ ಕೇಳಿದ್ರೆ ಮಾತೆ ಅಣ್ಣನ ನಾನು ಇದಕ್ಕೆಲ್ಲ ತ್ರಿವಿಡೇಕ ಕ್ವಾರ ಎಲ್ಲ ಬಂದಿದೆ. ನಾವೊಂದು ಭಾಗವತರಿಗೆ ಹೇಳಿದ್ದೆ, ನಂದು ಕೌರವ ಆಗಿತ್ತು, ಇದೇ ತ್ರಿವಿಡೇಕ ಕ್ವಾರ. ನಾ ಸೀದಾ ಪದ ಹೇಳ್ಕೊಂಡೆ, ಭಾಗವತ್ರೆ ಇನ್ನು ಮುಂದೆ ಪ್ರಸಂಗ ಬೇಡ, ನಿಲ್ಸ್ಬಿಡು, ಕಪಟ ನಾಟಕದ ಎಲ್ಲ ಬಂದಾಯ್ತದ, ಸಾಕೊಂದು ಹಿಂಗೆ ಸಾಕೊಂದು. ಆ ಭಾಗವತರು ಕಡೆ ಕೊಟ್ಟು ಉತ್ತರ ಅಂತ ಗೊತ್ತುಂಟ, ಆ ಕಲಾವಿದ ಅವ್ರ ಹತ್ರ ಹೇಳ್ಕೊಂಡಿದ್ದೆ ತ್ರಿವಿಡೇಕ ಕ್ವಾರ ಹೇಳಿ. ನಾನು ಕಡೆ ಹೇಳಿದೆ, ನೀ ಕಲಾವಿದ ಹೇಳ್ದಂಗೆ ಕೇಳುದ, ಭಾಗವತ ಹೇಳ್ದಂಗೆ ಕಲಾವಿದ ಕೇಳುದ. ಭಾಗವತ ಹೇಳ್ದಂಗೆ ಕಲಾವಿದ ಕೇಳ್ಬೇಕು, ಕಲಾವಿದ ಹೇಳ್ದಂಗೆ ಭಾಗವತ ಕೇಳುವುದಲ್ಲ, ಕೇಳಲೂಬಾರದು. ಸಂಪೂರ್ಣ ನಿಯಂತ್ರಣ ಭಾಗವತ. ಅದು ಎಲ್ಲಾ ಕಾಲದಲ್ಲಿಯೂ ಹಾಗೆ ಹೋದ್ರೆ ಯಕ್ಷಗಾನಕ್ಕೆ ಇಷ್ಟ ನಷ್ಟ ಆಗುದಿಲ್ಲ. ಯಕ್ಷಗಾನಕ್ಕೆ ನಷ್ಟ ಆಗಿದೆ, ಪ್ರದರ್ಶನಗಳು ಹೆಚ್ಚಾಗಿರಬಹುದು, ಯಕ್ಷಗಾನಕ್ಕೆ ಖಂಡಿತ ನಷ್ಟ ಆಗಿದೆ. ಏನಿದ್ರು ಭಾಗವತನ ನಿರ್ದೇಶನಕ್ಕೆ ಪ್ರತಿಯೊಬ್ಬ ಕಲಾವಿದನು ಒಳಪಡಬೇಕು.